ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನೀಗ ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ರವೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಈ ಥರ ಚಿಕ್ಕ ರವೆನ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷ ಹುರ್ಕೋಬೇಕು. ಆ ಸ್ಮೆಲ್ದಾಗ ಘಮ ಅಂತ ಸ್ಮೆಲ್ ಬರುತ್ತೆ. ಈ ರವೆ ಕೆಂಪುಗಾಗಬೇಕು. ಅದಕ್ಕೋಸ್ಕರ ಈಗಿನ ಎಷ್ಟು 7 ಗಂಟೆ ಆಗಿದೆ ನೋಡಿ. ಅಲ್ಲಿ ಎಷ್ಟೊತ್ತಿಗೆ ಇದು 5:05ಗೆ ಎದ್ದು ಎಲ್ಲ ಇದು ಕೆಲಸ ಎಲ್ಲ ಮಾಡ್ಕೊಂಡು ಇದು ದೇವ್ರ ಪೂಜೆ ಮಾಡಿ ಎಲ್ಲ ಆಗೈತಿ ಇವಾಗ ಕೆಲಸ. ಈ ಥರ ಬಾಕಲ್ಲ ಒಂದು ಚಿಕ್ಕ ಪುಟ್ಟ ರಂಗೋಲಿ ಹಾಕಿ ಬಾಗಿಲಿಗೆಲ್ಲ ಅರಿಶಿನ ಇಕ್ಕಿ ಈ ಥರ ಪುಟಾಣಿ ರಂಗೋಲಿ ಬಾಗಿಲೆಲ್ಲ ತೊಳೆದು ಈ ಥರ ಚಿಕ್ಕ ಒಂದು ರಂಗೋಲಿ ಹಾಕಿದ್ದೀನಿ ನೋಡಿ. ಬೇಗ ಎದ್ದು 5:15ಗೆ ಎದ್ದು ಈ ಥರ ಬೆಳಗ್ಗೆ ಪೂಜೆ ಮಾಡಿದರೆ ಅದೊಂದು ಲಕ್ಷಣ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇವಾಗ ತಿಂಡಿ ಮಾಡೋಕ್ಕೆ ನಾನು ರವೆ ಉರಿಯಕ್ಕೆ ಮೀಡಿಯಮ್ ಉರಿಲಿಕ್ಕೆ ಬಂದಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಮನೆಯೆಲ್ಲ ಘಮ ಅಂತ ಸ್ಮೆಲ್ ಬರುತ್ತೆ. ಚೆನ್ನಾಗಿ ರವೆ ಹುರಿತಾ ಇದೆ ಫ್ರೆಂಡ್ಸ್. ನಮ್ಗೆ ಬೆಳಗ್ಗೆ ಏನು ಕೆಲಸ ಇರುತ್ತೆ ಹೇಳಿ? ಬೆಳಗ್ಗೆ ಮಕ್ಳಿಗೆ ಸ್ಕೂಲಿಗೆ ರೆಡಿ ಮಾಡೋದು, ತಿಂಡಿ ಮಾಡೋದು, ಅವ್ರಿಗೆ ಕಳಿಸೋದು ಮಾಡೋದು ಇದೇ ಇರುತ್ತೆ ನಮಗೆ. ಈ ಥರ ರವೆ ಒಂದು 15 ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿಲಿ ಕಾಯಿಸಿ ಹುರಿಕೋಬೇಕು ನೋಡಿ. ಈ ಕಡೆ ಬಿಸಿನೀರಿಕ್ಕಿ ನನ್ನ ಮಗಳಿಗೆ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ಬಿಸಿನೀರು ಕಾಯಿಸಿ ಕುಡೋಣ ಬಾಟ್ಲಿಗೆ ಹಾಕಿದರೆ ಆಗುತ್ತೆ ನೋಡಿ. ಚೆನ್ನಾಗಿ ಇದು ಉರಿಬೇಕು, ಕೆಂಪುಗಾಗಬೇಕು ರವೆ ಎಲ್ಲ. ಬೆಳಗ್ಗೆ ಎದ್ದು ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲ ರಂಗೋಲಿ ಬಿಟ್ಟು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಸ್ನಾನ ಮಾಡಿದರೆ ಅದೊಂದು ಲಕ್ಷಣ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನಸ್ಸು ಫ್ರೆಶ್ ಆಗಿರ್ತೈತೆ. ಯಾರು ಮಾಡ್ತಾರಪ್ಪ ಮಧ್ಯಾಹ್ನ 10 ಗಂಟೆ ಹೆಂಗೆ ಮಾಡೋಣ ಅಂದ್ರೆ ಅದೊಂಥರ ಅನಿಸ್ಬಿಡುತ್ತೆ. ಮಧ್ಯಾಹ್ನ ಆಗ್ಬಿಡ್ತು ಅಂದರೆ ಸ್ನಾನ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ. 10 ಗಂಟೆ ಮೇಲೆ ಆದರೆ ಈ ಥರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ನಮ್ಮ ಹೆಣ್ಮಕ್ಳು ಕೆಲಸನೇ ಅದಲ್ವ, ಗುಡಿಸೋದು, ಹೊಸೋದು, ತೊಳೆಯೋದು, ಬಳಿಯೋದು ಇದೇ ಇರ್ತೈತೆ ನೋಡಿ. ಈಗ ರವೆ ಹುರಿದಾಗಿದೆ. ಈಗ ಒಂದು 3-4 ಸ್ಪೂನು ಅಷ್ಟು ಎಣ್ಣೆ ಹಾಕೋಣ. ಈ ತರಕಾರಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ತರಕಾರಿ ಉಪ್ಪಿಟ್ಟು ಮತ್ತು ಅವರೆಕಾಳು ಉಪ್ಪಿಟ್ಟು ಹಾಗೆ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನು ಯಾವುದೂ ಇಲ್ಲ ಅಂತ ಸುಮ್ಮನೆ ಹಿಂಗೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಈ ಥರ ಬೆಳಗ್ಗೆ ಮಾಡಿಕೊಟ್ಟು ಮಕ್ಳಿಗೆ ಬೇಕು ಅಂದರೆ ಲಂಚ್ ಬಾಕ್ಸಿಗೆ ಮೊಸರನ್ನ ಹಾಕ್ಕೊಟ್ರೆ ನಡೀತಿದೆ. ನೀವು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇರುತ್ತೆ. ದಯವಿಟ್ಟು ನಾನು ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಈಗ ಇದು ಎಣ್ಣೆ ಕಾದಿದೆ. ಈಗ ಕರಿಬೇವು ಹಾಕೋಣ. ಸಾಸಿವೆ ಜಿರಿಗೆ ಬೇಕಂದ್ರೆ ಹಾಕೇಳಿ. ನನಗೆ ಕುಡಿ ಕರಿಬೇವು ಇಷ್ಟಿಲ್ಲ, ಅದಕ್ಕೋಸ್ಕರ ಹಾಕ್ತೀನಿ. ಒಂದು 3-4 ಈ ಥರ ಉದ್ದುದ್ದು ಸಿಕ್ಕಿರೋ ಈರುಳ್ಳಿ ಸಿಕ್ಕಿರ್ತವೆ. ಈ ಥರ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡು ಇನ್ನೂ ಸಾಕಾಗಿರುತ್ತೆ. ಒಂದು 12 ಹಸಿಮೆಣ್ಸಿಕಾಯಿ. ಹಸಿಮೆಣ್ಸಿಕಾಯಿ ಬೇಕು ಅಂದ್ರೆ ಹಾಕೇಳಿ, ನಾನು ಒಣಮೆಣ್ಸಿಕಾಯಿ ಹಾಕೇಳ್ರಿ ನೋಡಿ ಫ್ರೆಂಡ್ಸ್. ಈಗ ಹಸಿಮೆಣ್ಸಿಕಾಯಿ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪ್ಪಿಟ್ಟು. ಈ ಥರ ಉದ್ದುದ್ದಕ್ಕೆ ನೀರುಳ್ಳಿ ಕುಯ್ದರೆ ತಿನ್ಬೇಕಾದ್ರೆ ಬಾಯಿ ಸಿಗುತ್ತೆ ಅಂತ ಅದಕ್ಕೋಸ್ಕರ ನಾನು ಒಣಮೆಣ್ಸಿಕಾಯಿ ಸ್ವಲ್ಪ ಹಸಿಮೆಣ್ಸಿಕಾಯಿ 2 ಹಾಕಿದ್ದೀನಿ ಮಿಕ್ಸ್ ಮಾಡಿ. ನೀವು ಬೇಕು ಅಂದರೆ ಬರೀ ಹಸಿಮೆಣ್ಸಿಕಾಯಿ ಹಾಕೇಳಿ. ಇದೊಂದು 2 ನಿಮಿಷ ಫ್ರೈ ಆಗಲಿ. ಬೆಳಗ್ಗೆ ಟೈಮಿಲ್ಲ, ಗಡಿಬಿಡಿ ಇರ್ತೈತೆ. ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ ಆಗುತ್ತೆ ಅಂತ ಈ ಥರ. ಯಾರೇ ಹೆಣ್ಮಕ್ಳಾಗಲಿ ಏನಾರು ಹಾಕಿ ಯಾವುದಾದ್ರು ಒಂದು ಏನಾರು ನಾವು ದುಡಿಬೋದಲ್ವ, ಏನಾರು ಮಾಡ್ಕೋಬೋದಲ್ವ. ಸೈಕಲ್ ವಿಡಿಯೋಗಳು ಅದು ಇದು ಮಾಡಾಕ್ತಾರೆ. ಅದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಹೆಣ್ಮಕ್ಳು ಅಂದ್ರೆ ಗೊತ್ತೇ ಇರುತ್ತೆ ಎಲ್ಲರಿಗೂ, ಒಂದೊಂದು ಏನಾದ್ರು ಒಂದು ಆಸೆ ಇದ್ದೇ ಇರ್ತೈತೆ ನೋಡಿ. ಈಗ ಇದು ಈರುಳ್ಳಿ ಫ್ರೈ ಆಗಿದೆ, ಕಲರ್ ಬಂದಿದೆ. ಈ ಥರ ಆದರೆ ಸಾಕು. ಮತ್ತು ಇದ್ರ ಜೊತೆ ನಾನು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಚಾಪ್ ಮಾಡೋಕ್ಕೆ ಚಿಕ್ಕದಾಗಿ ಚೆನ್ನಾಗಿ ಬರೋದು. ಅಂದರೆ ಟೈಮ್ ಇಲ್ಲ, ಬೇಗ ಹುಡುಗರಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ, ಅವನು ಮಾಡಿಕೊಡಲ್ಲ. ಈಗ ಒಂದು ರೆಡಿ ಆಗೋದಿರುತ್ತೆ ಅಂತ ಅದಕ್ಕೋಸ್ಕರ ನಾನು ಕೈಲೇ ಕಟ್ ಮಾಡಿ ಈ ಥರ ಹಾಕ್ತಾಯಿದ್ದೀನಿ. ಇದೊಂದು 2 ನಿಮಿಷ ಫ್ರೈ ಆಗಲಿ ಟೊಮೆಟೊ ಎಣ್ಣೆಯಲ್ಲಿ, ಮೆತ್ತಗಾಗ್ಬಿಟ್ರೆ ಆವಾಗ ಚೆನ್ನಾಗಿರುತ್ತೆ ಇದು ನೋಡಿ. ಈ ಥರ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕಬೇಕು ಅಂದರೆ ಅಡುಗೆಗೆ ಅರಿಶಿನ ಹಾಕ್ತಲೇ ಮಾಡಬಾರ್ದು ಅಂತಾರೆ. ಅದಕ್ಕೋಸ್ಕರ ಈ ಥರ ಅರಿಶಿನ ಹಾಕಿದ್ದೀನಿ. ಈಗ ನೋಡಿ, ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ನಾವು ಹಾಕ್ಕೋಬೇಕು ಉಪ್ಪಿಟ್ಟು. ನಿಮ್ಗೆ ಎಷ್ಟು ಬೇಕು, ಗಟ್ಟಿ ಬೇಕು ಅಂದರೆ ಕಡಿಮೆ ಹಾಕೇಳಿ, ನೀವು ಅಳತೆ ಮಾಡಿ ಹಾಕೇಳಿ.
ಗಟ್ಟಿ ಬೇಕು ಅಂದರೆ ಗಟ್ಟಿ ಜಾಸ್ತಿ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ತೆಳ್ಳಗಿರಬೇಕು ಚೆನ್ನಾಗಿರುತ್ತೆ ಉಪ್ಪಿಟ್ಟಪ್ಪ ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಮೊಸರು ಜೊತೆ ತಿಂತಾಯಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಉಪ್ಪಿಟ್ಟು. ನೋಡಿ ಈಗ ನೀರು ಹಾಕಿದ್ದೀನಿ ಅಷ್ಟು. ಇದೊಂದು 5 ನಿಮಿಷ ಕುದಿಬೇಕು. ಕುದಿಯೋಕ್ಕೆ ಬಂತು ಅಂದರೆ ಅವಾಗ ರವೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ ಈ ಥರ ಈಗ ಕುದೀತೈತೆ ತೊಕ್ಕ ಈ ಥರ ಕುದ್ದಾಗ ನಮ್ಗೆ ಎಷ್ಟು ಬೇಕೋ ಒಂದು 5 ನಿಮಿಷ ಕುದಿಸ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕ್ತಾವೆ ಕೈ ಆಡ್ತಾ ಹೋಗ್ಬೇಕು. ಹಿಂಗೆ ಸ್ವಲ್ಪನೇ ಹಿಂಗೆ ಹಾಕ್ತಾ ಕೈ ಆಡ್ತಾ ಹೋದರೆ ಚೆನ್ನಾಗಾಗುತ್ತೆ. ನೋಡ್ಕೊಂಡು ಹಾಕ್ಯಾಡ್ರಿ. ನೋಡಿ ಈಗ ಥರ ತಕ್ಕ ಕುದಿಯುತ್ತೆ. ಒಂದು 5 ನಿಮಿಷ ಇದಕ್ಕೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಟ್ರಿ. ಅವಾಗ ಅದೇ ಗಟ್ಟಿಯಾಗುತ್ತೆ. ನೋಡಿ ಅಷ್ಟು ರವೆ ತಗೊಂಡಿದ್ದೆ, ಇಷ್ಟು ರವೆ ಮಿಕ್ಕಿದೆ. ನೋಡಿ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಮಾಡ್ಕೊಳ್ರಿ. ನೋಡಿ ಇವತ್ತಿಂದ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.